ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನಿಗೂ ಆರು ರುಚಿ ಅನ್ನೋದು ತುಂಬ ಅತ್ಯವಶ್ಯಕತೆ. ಯಾವುದು ಅಂದರೆ ಹುಳಿ, ಉಪ್ಪು, ಖಾರ, ಸಿಹಿ, ಕಹಿ ಹಾಗೆ ಒಗರು ಆಗಿರುತ್ತೆ. ನಾವಂತೂ ಉಪ್ಪು, ಖಾರ, ಹುಳಿ, ಸಿಹಿ ಮಾತ್ರ ತಗೊಂಡು ಒಗರು ಮತ್ತು ಕಹಿನ ಜಾಸ್ತಿ ಸೇರಿಸಲ್ಲ. ಅದರಲ್ಲಿ ಒಂದಾದ ಮೆಂತ್ಯ ಸೊಪ್ಪು ಅನ್ನೋದು ಸ್ವಲ್ಪ ಕಹಿ ಬರುತ್ತೆ ಅನ್ನೋದು ಕಾರಣಕ್ಕಾಗಿ ಕೆಲವು ಜನ ತಿನ್ನೋದೇ ಇಲ್ಲ. ಹಾಗಾಗಿ ಮೆಂತ್ಯ ಸೊಪ್ಪಿನಿಂದ ಚಪಾತಿ ಅಥವಾ ಪರೋಟ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಜಕ್ಕೂ ಹೇಳ್ತೀನಿ ಕಣ್ರಿ, ಈ ರೀತಿಯಾಗಿ ಮಾಡಿ ನೋಡಿ. ಕಹಿ ಅನ್ನೋದು ಇರೋದೇ ಇಲ್ಲ, ಮಕ್ಕಳು ದೊಡ್ಡವರು ಎಲ್ಲರೂ ಸಹ ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 1 ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, 1 ಕಟ್ ಅಂದರೆ ಒಂದು 15ರಿಂದ 20 ರೂಪಾಯಿ ಕಾಸ್ಟ್ ಆಗಿರುತ್ತೆ ಕಣ್ರಿ. ಈ ರೀತಿ ಮೆಂತ್ಯ ಸೊಪ್ಪು ತೊಗೊಂಡು ಕಡ್ಡಿಗಳು ಜಾಸ್ತಿ ಹಾಕಬಾರ್ದು. ಈ ಚಪಾತಿಗಂತೂ ಈ ಎಲೆಯಾಗಿ ನೀಟಾಗಿ ಎಳೆ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ನೀಟಾಗಿ ಮಣ್ಣಿಲ್ದಿರ 2ರಿಂದ 3 ಸರಿ ತೊಳ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕಣ್ರಿ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ kg. ನೀವು ಮೈದಾ ಹಿಟ್ಟು ಬೇಕಾದರೂ ತೊಗೊಬೋದು. ಹಾಗೆ ಆ ಗೋಧಿ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಕಣ್ರಿ. ನೀವು ಕ್ವಾಂಟಿಟಿನ ಮೆಂತ್ಯ ಸೊಪ್ಪು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಸಹ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಅಥವಾ ಗೋಧಿ ಹಿಟ್ಟು ಸಹ ಜಾಸ್ತಿ ಮಾಡ್ಕೊಬೋದು, ಏನು ಪರವಾಗಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಣ್ರಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಬೇಕಾಗತ್ತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದ ನಂತರ ನೀಟಾಗಿ ಎಣ್ಣೆ ಇದೆಲ್ಲ ಹೊಂದ್ಕೊಬೇಕಾಗತ್ತೆ ಹಿಟ್ಟಿಗೆ. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪನೇ ನೀರು ಹಾಕಿ ಹದವಾಗಿ ಕಲಿಸ್ಕೊಬೇಕಾಗತ್ತೆ. ಹದವಾಗಿ ಅಂದರೆ ಗಟ್ಟಿಯಾಗೇ ಇರಬೇಕು. ಮಾಮೂಲಿ ನಮ್ಮ ಚಪಾತಿ ಹಿಟ್ಟು ಆದರೆ ಸ್ವಲ್ಪ ಸ್ಮೂತಾಗಿರುತ್ತೆ, ಆ ರೀತಿ ಕಲ್ಸೋಕ್ಕೆ ಹೋಗಬಾರ್ದು. ಯಾಕೆಂದರೆ ಸೊಪ್ಪಿನಲ್ಲಿ ನೀರಿನಂಶ ಇರೋದ್ರಿಂದ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಕಲಿಸ್ಕೊಂಡು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ ಕಣ್ರಿ. 10ರಿಂದ 15 ನಿಮಿಷ ಮುಚ್ಚಳ ಮುಚ್ಚಿ ನಂತರ ಉಪಯೋಗಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಉಂಟೆನ ಬಾಲ್ ಸೈಜ್ ರೀತಿಯಲ್ಲಿ ತೊಗೊಂಡಿದ್ದೀನಿ. ಅಂದರೆ ಇಷ್ಟು ನಿಮಗೆ ನೋಡ್ಕೊಳ್ಳಿ, ದೊಡ್ಡ ಚಪಾತಿ ಬೇಕಂದ್ರೆ ದೊಡ್ಡದಾಗಿ ತೊಗೊಳ್ಳಿ, ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಉಂಟೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಕವರ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಸ್ಲ್ಯಾಬ್ ಮೇಲೇ ಲಟ್ಟಿಸ್ಕೊತೀನಿ. ನಾನು ಚಪಾತಿ ಯಾವಾಗಲೂ ಅಷ್ಟೇ, ಸಪ್ರೇಟಾಗಿ ಅದಕ್ಕೇನು ಮಣೆ ಏನೂ ಇಲ್ಲ. ಆ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ಸ್ಲ್ಯಾಬ್ ಮೇಲೇ ಲಟ್ಟಿಸ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಅಂಟೋದಾಗಲಿ ಮೆತ್ತದಾಗಲಿ ಏನೂ ಆಗಲ್ಲ ಕಣ್ರಿ. ಈ ರೀತಿಯಾಗಿ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಉದುರಿಸ್ಕೊತ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಯಾರು ಬೇಕಾದರೂ ಮಾಡ್ಬೋದು ಕಣ್ರಿ. ಮಕ್ಕಳಂತೂ ಮೆಂತ್ಯ ಸೊಪ್ಪು ಹಾಕಿರೋದು ಅನ್ನೋ ಥರನೇ ಫೀಲ್ ಮಾಡಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ಚಪಾತಿ ಅಂತೂ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಚಪಾತಿ ಎಲ್ಲ ಒಡೆ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಮಂದವಾಗಿ ಒತ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನಾನು ಹೆಂಚು ಹೀಟ್ಗೆ ಇಟ್ಟಿದ್ದೆ. ಹೆಂಚು ಹೀಟ್ ಬಂದ ನಂತರ ಲಟ್ಟಿಸ್ಕೊಂಡಿರೋ ಈ ಚಪಾತಿನ ಹೆಂಚು ಮೇಲೆ ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಕಣ್ರಿ. ಚಪಾತಿನಂತೂ ಮಾಮೂಲಿ ಚಪಾತಿ ಬೇಯಿಸೋ ಥರ, ಚಪಾತಿ ಅಂದರೆ ಬೇಗ ಬೆಂದೋಗುತ್ತೆ, ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಸೊಪ್ಪೆಲ್ಲ ಹಾಕಿರ್ತೀರಲ್ಲ, ಅದೆಲ್ಲ ನೀಟಾಗಿ ಚೆನ್ನಾಗಿ ಬೆಂದ್ರೇ ಚಪಾತಿ ಅನ್ನೋದು ತುಂಬ ಚೆನ್ನಾಗಿರೋದು ಕಣ್ರಿ. ಹಾಗೆ ಆಯಿಲ್ ಸ್ಪ್ರೆಡ್ ಮಾಡ್ಕೊತ ಅಂದರೆ ಎಣ್ಣೆ ಹಚ್ಕೊತ ಚಪಾತಿನ ಈ ರೀತಿಯಾಗಿ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ ಕಣ್ರಿ. ನೋಡಿ, ಈ ಕಡೆ ಆಯಿಲ್ ಹಚ್ಚಿದ್ದೀನಿ ಮತ್ತು ಈ ಕಡೆ ಆಯಿಲ್ ಹಚ್ಚುತ್ತಾ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ಕಣ್ರಿ. ನೀವು ಎಣ್ಣೆ ಬದಲಾಗ ತುಪ್ಪ ಕೂಡ ಹಚ್ಬಿಟ್ಟು ಕಲಸಿಟ್ಕೊಂಡ್ರೆ ಆಯಿತು ಕಣ್ರಿ. ತಿಂದೇ ಇರೋರು ಸಹ ಈ ರೀತಿಯಾಗಿ ಮೆಂತ್ಯ ಸೊಪ್ಪಿನ ಚಪಾತಿ ಅಥವಾ ಪರೋಟ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು. ಶುಗರ್ಗಾಗಲಿ, BP-ಗಾಗಲಿ, ಹೆಲ್ತ್ಗಾಗಲಿ ತುಂಬ ಒಳ್ಳೆಯದು. ಅದರಲ್ಲಿ ಸೊಪ್ಪಂತೂ ಕಣ್ಣಿಗಂತೂ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ದಯವಿಟ್ಟು ಈ ರೀತಿಯಾಗಿ ಮಾಡಿಕೊಡಿ ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ ಕಣ್ರಿ. ನಾವು ವಾರಕ್ಕೆ 1 ಸರಿ 2 ಸರಿ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಸೊಪ್ಪಿನ ಪಲ್ಯ, ಈ ರೀತಿ ಸಾಂಬಾರು ಅಂದರೆ ಮಕ್ಕಳು ಇಷ್ಟಪಡಲ್ಲ. ಈ ರೀತಿಯಾಗಿ ಚಪಾತಿ ಪರೋಟ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಆಯಿತು ಕಣ್ರಿ. ನಮ್ಮ ಮೆಂತ್ಯ ಸೊಪ್ಪಿನ ಚಪಾತಿ ಅಥವಾ ಪರೋಟ ಸಿದ್ಧವಾಗುತ್ತೆ, ಬೇಗನೆ ಸಿದ್ಧವಾಗುತ್ತೆ. ಹಾಗೆ ಈ ಚಪಾತಿ ಅಂತೂ ಇಂಥದೇ ಕಾಂಬಿನೇಷನ್ ಅನ್ನೋ ಹಾಗೆ ಇಲ್ಲ ಕಣ್ರಿ, ಎಲ್ಲದಕ್ಕೂ ಕಾಂಬಿನೇಷನ್ ಅಂತೂ ಆಗುತ್ತೆ. ನೋಡಿ, ಇಷ್ಟು ಮಾತ್ರ ಬೆಂದ ನಂತರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ,
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ಮೂತಾಗೂ ಇರುತ್ತೆ, ಮೇಲಿನಿಂದ ಗರಿಗರಿಯಾಗಿ ಹಾಗೆ ಒಳಗಡೆಯಿಂದ ಸ್ಮೂತಾಗಿರುತ್ತೆ ಈ ಚಪಾತಿ ಅಂತೂ. ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ತಿನ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ರಿಗೂ ಕೊಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಚಟ್ನಿ, ಪಲ್ಯ, ಸಾಂಬಾರು, ಸಾಗು ಏನೂ ಇಲ್ಲ ಅಂದರೆ ಉಪ್ಪಿನಕಾಯಿ ಜೊತೆ ಸಹ ಸರ್ವ್ ಮಾಡಿರ್ಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.